ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಸಂಗೀತ್ ಜೊತೆ ಮನಸ್ತಾಪ ಮಾಡಿಕೊಂಡ ಮೈಕಲ್ ಜೊತೆ ಸಂಗೀತ ಅಣ್ಣ ಏನು ಮಾತಾಡಿದ್ರು? ಬಿಗ್ ಬಾಸ್ ಕನ್ನಡ 10 ಶೋನಲ್ಲಿ ಸಂಗೀತ, ಮೈಕಲ್, ಅಜಯ್ ನಡುವೆ ಸಾಕಷ್ಟು ವಾದ ವಿವಾದಗಳು ನಡೆದಿವೆ. ಇವರಿಬ್ಬರ ಮಧ್ಯೆಯೂ ಸ್ನೇಹ ಯಾವಾಗಲೂ ಚಿಗುರಲಿಲ್ಲ. ಇದರ ಬಗ್ಗೆ ಇವರಿಬ್ಬರ ಮನೆಯವರು ಮಾತನಾಡಿದ್ದಾರೆ. ಬಿಗ್ ಬಾಸ್ ಮನೆಗೆ ಸಂಗೀತ ಅಣ್ಣ ಸಂತೋಷ್, ಮೈಕಲ್, ಅಜಯ್ ಅವರ ತಾಯಿ ವಿಜಿ ಬಂದಿದ್ದರು. ಸಂಗೀತ, ಮೈಕಲ್ ಮನಸ್ತಾಪದ ಬಗ್ಗೆ ಈ ಎರಡು ಮನೆಯವರು ಕಿವಿ ಮಾತು ಹೇಳಿದ್ದಾರೆ ಮತ್ತು ಸಂಗೀತ, ಮೈಕಲ್ ಮನಸ್ತಾಪದ ಬಗ್ಗೆ ಮನೆಯವರು ಚರ್ಚೆ ಮಾಡಿದ್ದಾರೆ. ಸಂಗೀತ, ಮೈಕಲ್ಗೆ ಕಿವಿ ಮಾತು ಹೇಳಿದ ಮನೆ ಮಂದಿ ಮತ್ತು ಬಿಗ್ ಬಾಸ್ ಕನ್ನಡ 10 ಶೋನಲ್ಲಿ ಸಂಗೀತ ಮತ್ತು ಮೈಕಲ್, ಅಜಯ್ ನಡುವೆ ಮನಸ್ತಾಪ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ, ಮೈಕಲ್ ನಡುವೆ ಮನಸ್ತಾಪ ಇತ್ತು. ಇವರಿಬ್ಬರು ಸಾಕಷ್ಟು ಬಾರಿ ಜಗಳ ಆಡಿಕೊಂಡಿದ್ದೇ ಇದೆ. ಪರಸ್ಪರ ನಾಮಿನೇಷನ್ ಯಾವುದೇ ವಿಚಾರಕ್ಕೆ ಪರಸ್ಪರ ಇವರಿಬ್ಬರು ಆರೋಪ ಮಾಡಿಕೊಳ್ಳುತ್ತಾ ಬಂದಿದ್ದರು. ದೊಡ್ಡಮನೆಗೆ ಸಂಗೀತ ಅವರ ಕುಟುಂಬ ಬಂದಿತ್ತು. ಆಗ ಸಂಗೀತ ಅಣ್ಣ ಸಂತೋಷ್ ಅವರ ಮೈಕಲ್ ಬಳಿ ಕೆಲ ವಿಚಾರ ಮಾತನಾಡಿದ್ದಾರೆ. ಸಂಗೀತ ಮತ್ತು ಸಂತೋಷ್ ನಡುವೆ ಭಾರಿ ಸಂಭಾಷಣೆ ನಡೆದಿದೆ. ನೀವು ಯಾರ ತರ ಅಂತ ನಾನು ಕೂತ್ಕೊಂಡು ಆಲೋಚನೆ ಮಾಡಿದಾಗ, ನೀವು ಪಂಚ್ ಮ್ಯಾನ್ ಅಂತ ಹೇಳ್ತೀನಿ, ಒನ್ ಲೈನ್ ಒನ್ ಪಂಚ್. ನೀವು ಕನ್ನಡವನ್ನು ಕಲಿತು ಪಂಚ್ ಕೊಡ್ತಿದ್ದೀರಾ, ಇದು ನಿಮ್ಮ ವಿಶೇಷತೆ. ಅದನ್ನು ನಾನು ನೋಡಿದ್ದೇನೆ. ಸಂಗೀತಳನ್ನು ಬೆಂಬಲಿಸಿ ಆಟ ಆಡಿ ಅಂತ ಹೇಳೋದಿಲ್ಲ. ನಿಮ್ಮ ಗ್ರೂಪನ್ನು ಬದಲಾಯಿಸುವ ಪ್ರಯತ್ನ ಮಾಡಿ. ನಿಮ್ಮ ಮಧ್ಯೆ ಮನಸ್ತಾಪ ಇದೆ. ನಿಮ್ಮಿಬ್ಬರಿಗೂ ಒಂದು ವ್ಯಾಲಿಡ್ ಪಾಯಿಂಟ್ ಇದೆ. ಎಲ್ಲಿ ನೀವು ಮಿಸ್ ಮಾಡ್ತಿದ್ದೀರಾ ಅಂದರೆ ನೀವಿಬ್ಬರು ಕೂತಿ ಬಗೆಹರಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಮೈಕಲ್, ನಾನು ಏನಿದೆಯೋ ಅದನ್ನು ಎಲ್ಲರ ಮುಖಕ್ಕೆ ಹೇಳುತ್ತೇನೆ. ಇದು ಕೆಲವರಿಗೆ ಇಷ್ಟ ಅಲ್ಲ, ಇದೇ ಸತ್ಯ. ಸತ್ಯ ಹೇಳೋದರಲ್ಲಿ ನನಗೆ ಭಯ ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ನೀನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ಆಗೋದು ಇಲ್ಲ. ನಿನ್ನ ಜೊತೆ ನಾನು ಇದ್ದೆ. ಇಲ್ಲಿಂದ ಹೊರಗಡೆ ಹೋದ ಮೇಲೂ ನೀನು ಅದನ್ನೇ ಮಾಡ್ತೀಯ ಎಂದು ಸಂಗೀತಾಗೆ ಅವರ ಅತ್ತಿಗೆ ಸುಚಿತ್ರಾ ಹೇಳಿದ್ದಾರೆ. ಇನ್ನು ಮೈಕಲ್, ಅಜಯ್ ಅವರ ತಾಯಿ ಕೂಡ ಬಿಗ್ ಬಾಸ್ ಮನೆಗೆ ಬಂದಾಗ ಮೈಕಲ್ಗೆ ಸಂಗೀತ, ಶೃಂಗೇರಿ ಜೊತೆ ಮನಸ್ತಾಪ ಮಾಡಿಕೊಳ್ಳಬೇಡ, ಬಗೆಹರಿಸಿಕೊಳ್ಳಿ, ಕಳೆದುಕೊಳ್ಳೋದು ಏನೇ ಇಲ್ಲ ಎಂದು ಕಿವಿ ಮಾತು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಸಂಗೀತಗೂ ಕೂಡ ವಿಜಯ್ ಅವರು ಚಪ್ಪಾಳೆ ತಟ್ಟಲು 2 ಕೈಗಳು ಬೇಕು. ನಾನು ಮೈಕಲ್ಗೂ ಈ ಮಾತು ಹೇಳಿದ್ದೇನೆ. ನೀವಿಬ್ಬರು ಮನಸ್ತಾಪ ಬಗೆಹರಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನಾನು ಇಲ್ಲಿಗೆ ಪೀಸ್ ಮೇಕರ್ ಆಗಿ ಬಂದಿದ್ದೇನೆ ಅಂತ ವಿಜಯ್ ಅವರು ಹೇಳಿದ್ದಾರೆ. ಸಂಗೀತಗೆ ಪನ್ನೀರ್ ಕೂಡ ತಂದಿದ್ದರು. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ವಿಶೇಷವಾಗಿ ಟಾಸ್ಕ್ ಆಡುತ್ತಿಲ್ಲ. ಎಲ್ಲ ಸ್ಪರ್ಧಿಗಳು ಮನೆಯವರು ದೊಡ್ಡಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಮನೆಯವರ ಜೊತೆ ಸ್ಪರ್ಧಿಗಳು ತಮ್ಮ ಕಷ್ಟ ಸುಖವನ್ನು ಮಾತನಾಡಿಕೊಂಡು ಮನಸ್ಸನ್ನು ಹಗುರ ಮಾಡಿಕೊಳ್ಳುತ್ತಿದ್ದಾರೆ. ದಿನ ಕಳೆದಂತೆ ಬಿಗ್ ಬಾಸ್ ಕನ್ನಡ 10 ಫಿನಾಲೆ ಹತ್ತಿರ ಬರುತ್ತಿದೆ. ಸ್ಪರ್ಧಿಗಳ ಮನಸ್ಸಿನಲ್ಲಿ ಪೈಪೋಟಿ, ಸ್ಪರ್ಧೆ ಜಾಸ್ತಿ ಇದೆ. ಒಟ್ಟಿನಲ್ಲಿ ಯಾರು ಗೆಲ್ಲುತ್ತಾರೆ ಎಂದು ಕಾದು ನೋಡಬೇಕಿದೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.